ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಯ್ತು ಬ್ರೋ? ಯಾಕೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಗೊತ್ತಿಲ್ಲ ಶಾನ್ವಿ, ನಾನು ದುರ್ಗಂಗ್ ಮೋಸ ಮಾಡ್ತಿದ್ದೀನೇನೋ ಅಂತ ಪದೇ ಪದೇ ಅನ್ನಿಸ್ತಾ ಇದೆ. ಮನಸ್ಸು ತುಂಬಾ ಭಾರ ಆಗಿದೆ. ಯಾಕೆ ಹಾಗೆ ಅನ್ಕೋತಾ ಇದ್ಯಾ? ನೀವಿಬ್ರು ಗಂಡ ಹೆಂಡತಿ ಅಲ್ವಾ? ಮದ್ವೆ ಏನೋ ಆಗಿದೆ ಶಾನ್ವಿ, ಆದ್ರೆ ದುರ್ಗಗೆ ನನ್ನ ಹೆಂಡತಿ ಸ್ಥಾನ ಕೊಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅವಳು ತುಂಬಾ ಇನ್ನೋಸೆಂಟ್ ಶಾನ್ವಿ. ನಾನು ಅವಳ ಜೀವನದ ಜೊತೆ ಆಟ ಆಡ್ತಿದ್ದೇನೋ ಅಂತ ನನಗೆ ಒಂಥರ ಗಿಲ್ಟ್ ಕಾಡ್ತಾ ಇದೆ. ಅವಳಿಗೆ ಸಿಗ್ಬೇಕಾಗಿರೋ ಪ್ರೀತಿ ನನ್ನ ಕೈಲಿ ಕೊಡೋದಕ್ಕಾಗ್ತಾ ಇಲ್ಲ. ಅಣ್ಣ, ಪ್ರೀತಿ ಅಂದ್ರೆ ಸಿನಿಮಾದಲ್ಲಿ ತೋರ್ಸೋ ಹಾಗಿರ್ಬೇಕು ಅಂತ ಏನೂ ಇಲ್ಲ. ನೀನ್ ಅವ್ರನ್ನ ಪ್ರೀತಿಸ್ದೇ ಇರ್ಬೋದು, ಆದ್ರೆ ಅವ್ರಿಗೆ ಏನಾದ್ರೂ ಕಷ್ಟ ಬಂದ್ರೆ ಫಸ್ಟ್ ಓಡೋಗೋರು ಯಾರು? ನೀನೇ ಅಲ್ವಾ? ಅವಳಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನೀನ್ ಅವಳ ಪರವಾಗಿ ಧೈರ್ಯವಾಗಿ ಮಾತಾಡ್ತೀಯ, ಅವ್ರಿಗೆ ಬೇಕಾಗಿರೋ ಸಪೋರ್ಟ್ ಎಲ್ಲ ಮಾಡ್ತೀಯ. ಒಬ್ಬ ಗಂಡನಾಗಿ ನಿನ್ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದೀಯ. ಪ್ರೀತಿ ಇದ್ದಾಗ್ಲೇ ಅಲ್ವಾ ಕಾಳಜಿ ಹುಟ್ಟೋದು. ನಮ್ಮವರು ಅಂತ ಅನ್ಸಿ ನಾವ್ ಅವ್ರಿಗೆ ಸಪೋರ್ಟ್ ಮಾಡೋದು. ಅಣ್ಣ, ಅತಿಯಾಗಿ ಯೋಚನೆ ಮಾಡ್ಬೇಡ. ಕೆಲವೊಂದ್ಸಲ ಪ್ರೀತಿ ನಮಗ್ ಗೊತ್ತಿಲ್ಲದೇನೆ ಹುಟ್ಟುಬಿಡತ್ತೆ. ನಿನ್ಗೆ ಅವ್ರ ಮೇಲೆ ಸದ್ಯಕ್ಕೆ ಅಂತ ದೊಡ್ಡ ಪ್ರೀತಿ ಇಲ್ಲದೆ ಇರ್ಬೋದು, ಇದ್ರೂ ನಿನ್ ಮನ್ಸು ಅದನ್ನ ಒಪ್ಕೊಳ್ದೆ ಇರ್ಬೋದು. ಅಣ್ಣ, ನಿಜ ಹೇಳು, ನಿಂಗೆ ದುರ್ಗಾ ಅತ್ಗೆ ಅಂದ್ರೆ ಇಷ್ಟ ಅಲ್ವಾ? ನಾನು ಈ ರೂಮಿಗೆ ಏನಕ್ಕೆ ಬಂದೆ? ಇವರಿಬ್ರು ಡಿಸ್ಟರ್ಬ್ ಮಾಡೋದು ಬೇಡಪ್ಪ. ಅಯ್ಯೋ ದೇವ್ರೆ, ಇವರಿಬ್ರು ಮಧ್ಯೆ ಇರೋ ಡಿಸ್ಟೆನ್ಸ್ನ ನೋಡ್ತಿದ್ರೆ ಆ ಹಾಸಿಗೆ ಮೇಲೆ ನ್ಯಾಷನಲ್ ಹೈವೇನೇ ನಿರ್ಮಾಣ ಮಾಡಿಬಿಡ್ಬೋದು. ಏನ್ ಗಂಡ ಹೆಂಡ್ತಿನೋ, ಒಬ್ರಿಗೆ ಅವ್ರ ಗಂಡನ ಮೇಲೆ ಹಕ್ಕಿದೆ ಅನ್ನೋ ಬುದ್ಧಿ ಇಲ್ಲ, ಇನ್ನೊಬ್ರಿಗೆ ಹೆಂಡ್ತಿನ ಪ್ರೀತಿಸ್ಬೇಕು ಅನ್ನೋ ಯೋಚನೆ ಇಲ್ಲ. ಅಲ್ಲ, ನಮ್ ಶಾನ್ವಿನೇ ಎಷ್ಟೋ ಬೆಟರ್. ಹಿತಾನ ಅವಳ ಜೊತೆ ಮಲಗಿಸ್ಕೊಂಡು ಇವರಿಬ್ರಿಗೆ ಹತ್ರ ಆಗೋದಕ್ಕೆ ಒಂದ್ ಚಾನ್ಸ್ ಕೊಟ್ಲು. ಇವ್ರು ನೋಡಿದ್ರೆ ಒಬ್ರು ಪೂರಬ, ಇನ್ನೊಬ್ರು ಪಶ್ಚಿಮ. ಮಾಡ್ತೀನಿ ರೀ.
ನನ್ನ ಗಂಡಂಗೆ ಸ್ವಲ್ಪನಾದರೂ ರೊಮ್ಯಾನ್ಸ್ ಬರಲಿ ಅಂತ ಈ ಸತ್ತೋಗಿರೋ ಹೆಂಡ್ತಿನೇ ಬಂದು ಸಹಾಯ ಮಾಡಬೇಕಾಯ್ತು. ಇದನ್ನ ಯಾರಾದರೂ ನಂಬ್ತಾರಾ? ಇರ್ಲಿ, ಇವರಿಬ್ರು ಹೀಗೆ ಅಂಟ್ಕೊಂಡಿರ್ಲಿ. ನನಗೆ ಈಗ ಸಮಾಧಾನ ಆಯ್ತು. ಅಮ್ಮ, 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 ನಿಮ್ಮ ರೂಪ ಓಲೆ ಇಲ್ಲ, ಮೂಗುತಿ ಇಲ್ಲ, ನಿಮ್ಮ ಶಕ್ತಿಯ ಬಳೆಗಳು ಮಾಯ. ಕಾಯೋ ದೈವಕ್ಕೆ ದುರ್ಗತಿ. ಅನ್ಯಾಯ, ಅನ್ಯಾಯ ಅಮ್ಮ, ಅನ್ಯಾಯ ಅಮ್ಮ. ಎಲ್ಲ ಕಿತ್ಕೊಂಡ್ರು ಶಂಭು. ಅವಳು ಒಂದೊಂದಾಗಿ ದಾಳಿ ಮಾಡಿ ನನ್ನ 8 ಶಕ್ತಿಗಳನ್ನು ಕದ್ದಿದ್ದಾಳೆ. ದೈವ ನಿಯಮಗಳು ನನ್ನ ಕೈಗಳನ್ನು ಕಟ್ಟಿ ಹಾಕಿವೆ. ನಾನು ನೇರವಾಗಿ ಮನುಷ್ಯ ರೂಪದ ರಾಕ್ಷಸರ ಮಧ್ಯೆ ಬರಲು ಆ ಬ್ರಹ್ಮಾಂಡದ ನಿಯಮ ನನ್ನನ್ನು ಬಿಡುತ್ತಿಲ್ಲ. ಅದನ್ನೇ ಲಾಭ ಮಾಡಿಕೊಂಡ ಆ ಧರ್ಮಿ ನನ್ನ 8 ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾಳೆ. ಅಮ್ಮ, ಇನ್ನೂ ಕಾಲ ಮಿಂಚಿಲ್ಲ ಶಂಭು. ಇನ್ನೂ ಒಂದು ವಸ್ತು ಬಾಕಿ ಉಳಿದಿದೆ. ಆ 9ನೇ ವಸ್ತುವನ್ನು ಅವಳು ಮುಟ್ಟದ ಹಾಗೆ ಕಾಪಾಡ್ಕೋಬೇಕು. 9 ಶಕ್ತಿಗಳು ಅವಳ ಕೈ ವಶವಾದರೆ ಅವಳನ್ನು ಸಂಹಾರ ಮಾಡುವುದು ಬಹಳ ಕಷ್ಟವಾಗುತ್ತೆ. ಹಾಗಾಗದಂತೆ ತಡೆಯೋದು ನಿನ್ನ ಹಾಗೂ ನಿನ್ನ ರಕ್ಷಕ ಕುಟುಂಬದ ಜವಾಬ್ದಾರಿ. ಇಲ್ಲದಿದ್ದರೆ ಈ ಲೋಕ ಅವಳ ಅಟ್ಟಹಾಸಕ್ಕೆ ಬಲಿಯಾಗಲಿದೆ. ಕಾಪಾಡ್ಕೋ ಶಂಭು. ಸರ್ವನಾಶಕ್ಕೆ ದಾರಿ ಮಾಡಿಕೊಡ್ಬೇಡ. 9ನೇ ಶಕ್ತಿಯನ್ನ ಕಾಪಾಡ್ಕೋ ಶಂಭು. ಅಮ್ಮ, ಅಮ್ಮ.